ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಬಹುತೇಕರ ಪ್ರಶ್ನೆ, ನಿಮ್ಮ ಆಧ್ಯಾತ್ಮದ ಹಾದಿ ಬಗ್ಗೆ ಹೇಳಿ, ಹೇಗೆ ನೀವು ಆಧ್ಯಾತ್ಮದ ಹಾದಿಗೆ ಬಂದ್ರಿ ಅನ್ನೋದನ್ನು ತಿಳಿಸ್ಕೊಡಿ. ಆಧ್ಯಾತ್ಮದ ಹಾದಿಗೆ ಹೇಗೆ ಬಂದೆ ಅನ್ನೋದನ್ನು ನಾನು ತಿಳಿಸಬೇಕು ಅನ್ನೋದಾದರೆ ನನ್ನ ಆರಾಧ್ಯರು ಮಂತ್ರಾಲಯ ಪ್ರಭುಗಳು ಶ್ರೀ ರಾಘವೇಂದ್ರ ಗುರುಸಾರ್ವಭೌಮರ ಬಗ್ಗೆ ತಿಳಿಸ್ಬೇಕಾಗತ್ತೆ. ಯಾಕಂದರೆ ಆಧ್ಯಾತ್ಮದ ಕಿಂಚಿತ್ತು ಪರಿಚಯವೂ ಇಲ್ಲದ ನನಗೆ ಆ ಆಧ್ಯಾತ್ಮದ ಸವಿಯನ್ನು ಸವಿಸಿದವರು ಮಂತ್ರಾಲಯ ಪ್ರಭುಗಳು ಶ್ರೀ ರಾಘವೇಂದ್ರ ಗುರುಸಾರ್ವಭೌಮರು. ಬೇಡಿದ್ದೆಲ್ಲವನ್ನೂ ನೀಡುತ್ತಾ ಕಲಿಯುಗದ ಕಾಮಧೇನುವಾಗಿ ಮಂತ್ರಾಲಯದಲ್ಲಿ ನೆಲೆಸುವಂತಹ ಗುರುಸಾರ್ವಭೌಮರ ಬಗ್ಗೆ ತಿಳಿದುಕೊಳ್ಳದೇ ಇರೋರು ಯಾರೂ ಇಲ್ಲ. ಪ್ರಹ್ಲಾದರಾಗಿ, ವ್ಯಾಸರಾಯರಾಗಿ, ಬಾಲ್ಮೀಕರಾಜರಾಗಿ, ರಾಘವೇಂದ್ರ ಗುರುಸಾರ್ವಭೌಮರಾಗಿ ಆ ಶ್ರೀಮನ್ನಾರಾಯಣನನ್ನು ಪರಿಪರಿಯಿಂದ ಸೇವೆ ಮಾಡಿ ಗಣಿಸಿದಂಥ ಅಗಣಿತ ಪುಣ್ಯದ ಪರ್ವತವನ್ನು ತನ್ನ ಬಳಿ ಬಂದು ಬೇಡುವ ಭಕ್ತರಿಗೆ ಹಂಚಿ ನಾನು ಅದನ್ನು ಕರಗಿಸ್ಕೊಳ್ತೇನೆ, ಆನಂತರ ನಾನು ನಿನ್ನ ಧಾಮಕ್ಕೆ ಬರ್ತೀನಿ ಅಂತ ಹೇಳಿದಂಥ ಅತ್ಯಂತ ಕರುಣಾಮೂರ್ತಿಗಳು ನನ್ನ ಗುರುಗಳು ರಾಘವೇಂದ್ರ ಗುರುಸಾರ್ವಭೌಮರು. ಎಷ್ಟು ಕರುಣಾಮೂರ್ತಿಗಳು ಅವರು ಅಂದರೆ, ರಾಯರ ಬಗ್ಗೆ ತಿಳ್ಕೊಳ್ದೇ ಇರೋರು ಯಾರೂ ಇಲ್ಲ. ದೇವರೆಂದರೆ ತಿರುಪತಿ ತಿಮ್ಮಪ್ಪ, ಗುರುಗಳೆಂದರೆ ಮಂಚಾಲಯ ರಾಗಪ್ಪ. ಜಾತಿಯನ್ನು ನೋಡದೆ, ಧರ್ಮವನ್ನು ನೋಡದೆ, ಲಿಂಗಭೇದ ಮಾಡದೆ, ತನ್ನನ್ನು ನಿಷ್ಠೆಯಿಂದ ನಂಬಿಕೆಯಿಂದ ರಾಘವೇಂದ್ರ ಗುರುಸಾರ್ವಭೌಮ ಅಂತ ಕರೆದವರ ಪ್ರತಿಯೊಬ್ಬ ವ್ಯಕ್ತಿಯನ್ನು ಉದ್ಧರಿಸ್ತಾ ಅವರು ಕರೆದಲ್ಲಿಗೆ ಹೋಗಿ ನಿಲ್ಲುವಂಥ ಗುಣದವರು ರಾಘವೇಂದ್ರ ಗುರುಸಾರ್ವಭೌಮರು. ಅವರ ಮಹಿಮೆಗಳನ್ನು ಹೇಳಲಿಕ್ಕೆ ಜನ್ಮಗಳೇ ಸಾಕಾಗುವುದಿಲ್ಲ. ಅಪೇಕ್ಷಿತ ಪ್ರದಾಥ ಶ್ರೀರಾಘವೇಂದ್ರ ಗುರುಸಾರ್ವಭೌಮ ಏನನ್ನ ಕೇಳಿದರೆ ಅದೆಲ್ಲವನ್ನು ಕೊಟ್ಬಿಡ್ತಾರೆ. ರಾಯರನ್ನು ಬೇಡುವುದಾದರೆ ಮೋಕ್ಷವನ್ನೇ ಬೇಡಬೇಕು, ನೀರಿನ ವೆಂಕಣ್ಣನ ಹಾಗೆ. ಯಾಕಂದರೆ ಏನನ್ನೂ ಬೇಡಲಿಲ್ಲ, ನನಗೆ ಮೋಕ್ಷ ಬೇಕು, ಗುರು ಮಾತ್ರ ಸಮರ್ಥ ಮೋಕ್ಷವನ್ನು ಕೊಡಲಿಕ್ಕೆ. ನಮ್ಮ ಹಣೆಬರಹದಲ್ಲಿ ಇಲ್ಲದ್ದನ್ನು ಕೂಡ ಬದಲಾಯಿಸುವ ಸಾಮರ್ಥ್ಯ ಯಾರಿಗಿದೆ ಅಂದರೆ ಅದು ಗುರುಗಳಿಗೆ. ಆ ಗುರು ಮನಸ್ಸು ಮಾಡಿದರೆ ಎಲ್ಲವೂ ಸಾಧ್ಯ ಆಗುತ್ತೆ. ಏನು ಬೇಕು ಏನು ಬೇಡ ಅದು ಗುರುಗಳಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅದರಲ್ಲೂ ರಾಘವೇಂದ್ರ ಗುರುಸಾರ್ವಭೌಮರು ತಮ್ಮ ಭಕ್ತರನ್ನು ಎಷ್ಟು ಇಷ್ಟಪಡ್ತಾರೆ ಅಂದರೆ, ಅವರಿಗೆ ಕಿಂಚಿತ್ತು ನೋವಾದರೂ ಅವರು ಸಹಿಸೋದಿಲ್ಲ. ತಾವು ಏಕಾದಶಿ ವ್ರತವನ್ನು ಮಾಡಿದರೂ ಅಂದು ತನ್ನ ಭಕ್ತರಿಗೆ ಹೊಟ್ಟೆ ತುಂಬ ಊಟ ಅಂತೂ ಸೇರಿಸ್ತಾರೆ. ಯಾಕಂದರೆ ಅವರ ಮಾತೃ ಹೃದಯ ಇದೆಯಲ್ಲ, ಆ ಮಾತೃ ಹೃದಯ ಅವರಿಗೆ ಮಾತ್ರ ಅದು. ಎಷ್ಟು ಅಗಣಿತ ಮಹಿಮರು ಅಂದರೆ, ಅವರನ್ನು ಸೇವಿಸಿರೋರಿಗೆ ಅಥವಾ ಅವರನ್ನು ಆರಾಧಿಸಿರುವವರಿಗೆ, ನೊಂದಾಗ ರಾಘಪ್ಪ ಅಂತ ಕರೆಯುವವರಿಗೆ ಮಾತ್ರ ಗೊತ್ತು ರಾಘವೇಂದ್ರ ಗುರುರಾಯರ ಮಹಿಮೆ ಅಂತದ್ದು. ಅವ್ರು ಎಲ್ಲಿ ಕರೆದ್ರೂ ಅಲ್ಲಿ ಬಂದುಬಿಡ್ತಾರೆ. ನಾವು ಮಂತ್ರಾಲಯಕ್ಕೆ ಹೋಗಬೇಕಾಗಿಲ್ಲ, ನಾನಿರುವ ಮನೆಯಲ್ಲೇ ಕುಳಿತು ಗುರುಗಳನ್ನು ರಾಘವೇಂದ್ರ ಗುರುಸಾರ್ವಭೌಮ ಸಾಕು. ಅತ್ಯಂತ ಕರುಣಾಮೂರ್ತಿಗಳು ರಾಘವೇಂದ್ರ ಗುರುಸಾರ್ವಭೌಮರು. ಆಧ್ಯಾತ್ಮದ ಹಾದಿಗೆ ಹೆಂಗೆ ಕರ್ಕೊಂಬಂದರು ಅನ್ನೋ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕು ಅಂದರೆ ಅದು ತುಂಬ ದೊಡ್ಡ ಎಪಿಸೋಡಾಗಿ ಹೋಗಿಬಿಡುತ್ತೆ. ಕಾರಣ, ಪ್ರತಿ ಹಂತದಲ್ಲೂ ಜೊತೆ ನಿಂತು ಆಧ್ಯಾತ್ಮದ ಹಲವಾರು ಪಾಠಗಳನ್ನು ಹೇಳಿಕೊಡ್ತಾ, ಇದು ಸರಿ ಇದು ತಪ್ಪು ಅನ್ನುವುದಕ್ಕಿಂತ ಹೆಚ್ಚಾಗಿ ಕೇಳುವ ಪ್ರತಿ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾ, ಭಗವತ್ ಸ್ವರೂಪವನ್ನು ಅಚ್ಚುಕಟ್ಟಾಗಿ ವರ್ಣನೆ ಮಾಡ್ತಾ, ನಿರಾಕಾರ ಸ್ವರೂಪನಾದ ಆ ಪರಬ್ರಹ್ಮ ಸ್ವರೂಪವನ್ನು ತುಂಬ ಚೆಂದಾಗಿ ತಿಳ್ಕೊಂಡಿರೋರು ಯಾರು ಅಂದರೆ ರಾಘವೇಂದ್ರ ಗುರುಸಾರ್ವಭೌಮರು. ನಾವು ಅವರ ಹೆಸರಲ್ಲಿ ಕಿತ್ತಾಡಬಹುದಷ್ಟೇ, ಆದರೆ ಅವರ ಮೂಲತತ್ವ ಗುರುತತ್ವವಿದೆಯಲ್ಲ, ಆ ಗುರುತತ್ವ ಒಂದೇ ಅನ್ನೋದನ್ನು ಅವರು ಬಹಳಷ್ಟು ಬಾರಿ ನಿರೂಪಣೆ ಮಾಡಿದ್ದಾರೆ. ಅವರನ್ನು ಅನನ್ಯವಾಗಿ ನಂಬಿರುವಂತಹ ಭಕ್ತರಿಗೆ ಮಾತ್ರ ಗೊತ್ತು ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಎಂಥದ್ದು. ಅಂದು ಕಣ್ಣೀರಿಟ್ಟು
ಮಲ್ಕೊಂಡ್ರೂ ಸಾಕು ಕನಸಿಗೆ ಬಂದು ಹೇಳ್ತಾರೆ, ಯಾಕೆ ಏನಾಯಿತು ಅಂತ. ಯಾಕಂದರೆ ರಾಯರದ್ದು ಅದು ಮಾತೃ ಹೃದಯ. ಸಶರೀರರಾಗಿ ನಾನು 700 ವರ್ಷಗಳ ಕಾಲ ಬೃಂದಾವನದಲ್ಲಿ ಕುತ್ಕೊಂಡಿರ್ತೀನಿ, ಹರಿಧ್ಯಾನವನ್ನು ಮಾಡ್ತಿರ್ತೀನಿ ಅಂತಲೇ ಹೇಳಿದ್ದವರು. ಶರೀರವನ್ನು ತ್ಯಜಿಸಿ ನಾನು ಹೋಗ್ತೀನಿ ಅಂತ ಹೇಳಲೇ ಇಲ್ಲ. ಯಾಕಂದರೆ ಅವರ ಜಾತಕದ ಆಯುಷ್ಯವೇ 700 ವರ್ಷ, ಅವರ ಶರೀರದ ಆಯುಷ್ಯವೇ 700 ವರ್ಷ. ಅತ್ಯಂತ ಪ್ರೀತಿಯಿಂದ ನಂಬಿಕೆಯಿಂದ ಯಾರೇ ಅವರನ್ನು ಬೇಡಿದ್ರು, ಏನನ್ನೇ ಕೇಳಿದ್ರು ಅವರು ಕೊಡ್ತಾರೆ. ಅದೆಂಥ ಭಯಾನಕ ರೋಗಗಳೇ ಆಗಿರಲಿ, ಅವರ ನಾಮಸ್ಮರಣೆಯಿಂದ, ಅವರ ಮೃತ್ತಿಕೆಯಿಂದ ಗುಣವಾಗದೇ ಇರುವಂಥ ಕಾಯಿಲೆ ಯಾವುದೂ ಇಲ್ಲ. ಹುಟ್ಟು ಕುರುಡನಿಗೂ ಕಣ್ಣು ಕೊಟ್ಟಂಥವರು, ಎಂಥ ಮಹಿಮೆಯನ್ನು ಅವ್ರ ಮಹಿಮೆಯನ್ನು ಹೇಳಬೇಕಂದ್ರೆ ಅದು ಅಸಾಧ್ಯ. ಏನೋ ಅನುಭವಗಳನ್ನು ಹೇಳ್ಕೊಳ್ಬೇಕು ಅಂದರೂ ಅದು ಅಸಾಧ್ಯ. ಯಾಕಂದರೆ ಏನನ್ನು ಹೇಳಲಿಕ್ಕೆ ಸಾಧ್ಯ? ಆ ಶಬ್ದಗಳಲ್ಲಿ ವರ್ಣನೆ ಮಾಡೋದಕ್ಕೆ ಕೂತ್ಕೊಂಡ್ರೆ ಮಾತು ಬರೋದೇ ಇಲ್ಲ. ರಾಘವೇಂದ್ರ ಗುರುರಾಯರ ಬಗ್ಗೆ ಏನನ್ನು ಹೇಳಲಿಕ್ಕೆ ಸಾಧ್ಯ? ಅವರು ಅತ್ಯಂತ ಕರುಣಾಮೂರ್ತಿಗಳು, ಕರುಣಾಸಾಗರ. ಬೇಡಿದ್ದೆಲ್ಲವನ್ನು ಕೊಟ್ಬಿಡ್ತಾರೆ. ತನ್ನ ಭಕ್ತರನ್ನು ಉದ್ಧಾರ ಮಾಡ್ತಾರೆ. ತನ್ನ ಮಕ್ಕಳನ್ನು ಹೇಗೆ ಸಲಹುತ್ತಾರೋ ಅವ್ರು ಸಲಹುತ್ತಾರೆ. ಸರಿ ಯಾವುದು ತಪ್ಪು ಯಾವುದು ಎಲ್ಲವನ್ನೂ ತಿಳಿಸ್ಕೊಡ್ತಾರೆ. ಅಷ್ಟೇ. ಅದರಲ್ಲೇನಿದೆ? ಅದರಲ್ಲಿ ಏನಿದೆಯಾ? ಆ ಮಹಿಮೆಯನ್ನು, ಆ ಕಾರುಣ್ಯವನ್ನು, ಆ ಪ್ರೀತಿಯನ್ನು ಅನುಭವಿಸುವುದರ ಗೊತ್ತು ಆ ಕರುಣಾನಿಧಿ ಕೃಪಾಸಾಗರನ ಮಹಿಮೆ ಅಂತದ್ದು ಅಂತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಅವರನ್ನು ಕೇವಲ ತೃಪ್ತಿಪಡಿಸೋದಕ್ಕೆ ಬೇರೆ ಏನೇನೋ ಮಾಡಬೇಕಾಗಿಲ್ಲ. ನಿಷ್ಠೆಯಿಂದ ಅವರ ಬೃಂದಾವನದ ಪ್ರದಕ್ಷಿಣೆ ಮಾಡಿದ್ರೂ ಸಾಕು. ನಾವು ಬೃಂದಾವನದ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೂ ಮನೆಯಲ್ಲೇ ರಾಯರ ಫೋಟೋ ಇದ್ದರೆ ಆ ಫೋಟೋನೊಂದು ಮನೆಯಲ್ಲಿಟ್ಟು ಆ ಫೋಟೋ ಪ್ರದಕ್ಷಿಣೆ ಮಾಡಿದ್ರೂ ಅವ್ರಿಗೆ ಆ ಫಲ ಸಿಕ್ಬಿಡತ್ತೆ. ಯಾಕಂದರೆ ರಾಯರನ್ನು ಕರೆದಲ್ಲಿಗೆ ಬರುವ, ಕರೆದಂತೆ ಬರುವ ಅಂತ ದಾಸರುಗಳು ಹೇಳಿಬಿಟ್ಟಿದ್ದಾರೆ. ಅದವರವರ ಅನುಭವ. ರಾಘವೇಂದ್ರ ರಾಯರನ್ನು ಅತ್ಯಂತ ಹತ್ತಿರದಿಂದ ಬಲ್ಲವರು ಅಪ್ಪಣ್ಣಾಚಾರ್ಯರು. ಅವರು ಬರೆದ ದಿವ್ಯ ಸ್ತೋತ್ರ ಇದು ಎಲ್ಲರೂ ಪಾರಾಯಣ ಮಾಡ್ತಾ ಇದ್ದೀವಿ. ಆ ದಿವ್ಯ ಸ್ತೋತ್ರದಲ್ಲಿ ಅವರೇ ಹೇಳಿರೋದು, ಏನನ್ನೇ ನೀನು ಕೊಡ್ತಾ ಹೋಗ್ತೀನಿ ಅಂದರೆ ಎಲ್ಲವನ್ನೂ ಕೊಡ್ತೀನಿ. ಯಾರು ಅದಕ್ಕೆ ಸಾಕ್ಷಿ? ಸಾಕ್ಷಾತ್ ಹಯಗ್ರೀವ ದೇವರು. ಹಾಗೆ ರಾಯರನ್ನು ನಾನು ಹೇಳ್ತೀನಿ, ನೀವು ಅವರನ್ನು ಏನನ್ನೂ ಬೇಡೋದು ಬೇಡ. ಯಾಕೆ? ಬರುಡಾದ ಮಂತ್ರಾಲಯದ ಮಂಚಾಲೆ ಗ್ರಾಮವನ್ನು ತನ್ನ ಪುಣ್ಯಪಾದ ಸ್ಪರ್ಶದಿಂದ ಇಂದು ಜಗದ್ವಿಖ್ಯಾತಿ ಮಾಡಿರುವಂತಹ ಮಹಾನುಭಾವನಿಗೆ ನಮ್ಮ ಬಾಳು ಬರಡಾಗಿರುವುದನ್ನು ಸರಿ ಮಾಡೋದಕ್ಕಾಗೋದಿಲ್ವ? ನಂಬಿಕೆಯಿಂದ ಗುರುವೇ ಅಂದರೆ ಸಾಕು, ನಮ್ಮ ಬಾಳು ಚಿಗುರುತ್ತೆ, ಹಸಿರಾಗತ್ತೆ, ಕಷ್ಟಗಳು ದೂರವಾಗತ್ತೆ. ರಾಘವೇಂದ್ರ ಗುರುರಾಯರ ಹೆಸರಿಗೆ ಸಾಕು, ಆ ರಾಘವೇಂದ್ರ ಅನ್ನುವ ಹೆಸರೇ ಸಾಕು, ಎಲ್ಲವನ್ನು ತಂದುಕೊಡುತ್ತೆ. ಗುರುಭ್ಯೋ ನಮಃ. ಶ್ರೀಮಾತ್ರೆ ನಮಃ.